ಇನ್ನು ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 3 ಪಕ್ಷಗಳು ರಂಗ ತಾಲೀಮನ್ನ ಆರಂಭಿಸಿವೆ. ಅದರಲ್ಲೂ ಬಿಜೆಪಿ ಸರಣಿ ಸಭೆ ಮಾಡೋ ಮುಖೇನವಾಗಿ 28 ಲೋಕಸಭಾ ಕ್ಷೇತ್ರಗಳ ಮೇಲೆ ಬಿಜೆಪಿಯ ಗೆಲುವಿನ ಬಾವುಟ ಹಾರಿಸೋದಕ್ಕೆ ತಂತ್ರಗಾರಿಕೆಯನ್ನು ಶುರು ಮಾಡಿದೆ. 28 ಕ್ಷೇತ್ರದಲ್ಲಿ ಕೇಸರಿ ಬಾವುಟ ನೆಡಲು ಬಿಜೆಪಿ ರಣತಂತ್ರ. ಲೋಕಸಭಾ ಕ್ಷೇತ್ರಗಳ ರಿಪೋರ್ಟ್ ಪಡೆದ ವಿಜಯೇಂದ್ರ. ಬೆಂಗಳೂರಿನ ಯಲಹಂಕದ ರೆಸಾರ್ಟ್ನಲ್ಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣತಂತ್ರ ಸಭೆ ನಡೆಯಿತು. 2 ದಿನದಲ್ಲಿ 28 ಕ್ಷೇತ್ರಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ 4 ಲೋಕಸಭಾ ಕ್ಲಸ್ಟರ್ಗಳ ಸಭೆ ನಡೆಯಿತು. ಕಿತ್ತೂರು ಕರ್ನಾಟಕ, ಕರಾವಳಿ, ಶಿವಮೊಗ್ಗ ವಿಭಾಗ ಹಾಗೂ ಬೆಂಗಳೂರು ವಿಭಾಗಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರನ್ನ ಕಣಕ್ಕಿಳಿಸುವಂತೆ ಆ ಭಾಗದ ಪದಾಧಿಕಾರಿಗಳು ಒತ್ತಾಯಿಸಿದರು. ಹಾಲಿ ಸಂಸದರಾದ ಮಂಗಳ ಅಂಗಡಿ ಅವರಿಗಿಂತ ಪ್ರಭಾಕರ್ ಕೋರೆಗೆ ಟಿಕೆಟ್ ಸಿಕ್ಕರೆ ಸೂಕ್ತ ಅಂದ್ರು. ಹಾಗೆಯೇ ಬಾಗಲಕೋಟೆಗೆ ಮುರುಗೇಶ್ ನಿರಾಣಿ, ಪಿಸಿ ಗುದ್ದೇಗೌಡರ ನಡುವೆ ಟಿಕೆಟ್ ಫೈಟ್ ಬಿರುಸುಗೊಂಡಿದ್ದು ಸಭೆಯಲ್ಲಿ ಪರ ವಿರೋಧದ ಚರ್ಚೆ ನಡೆಯಿತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡದಂತೆ ಪಟ್ಟು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಸ್ಪರ್ಧೆಗೆ ಅವಕಾಶ ಕೊಡಬೇಡಿ ಎಂದು ಉಳಿದ ಆಕಾಂಕ್ಷಿಗಳು ಮನವಿ ಮಾಡಿದರು. ಶೋಭಾ ಬದಲು ಸಿಟಿ ರವಿ, ಜೇವರಾಜ್, ಪ್ರಮೋದ್ ಮಧುರಾಜ್ ಅವರಲ್ಲೊಬ್ಬರಿಗೆ ಅವಕಾಶ ಕಲ್ಪಿಸಬೇಕೆಂದು ಪದಾಧಿಕಾರಿಗಳು ಬೇಡಿಕೆ ಇಟ್ಟರು. ಇನ್ನು ಮಂಗಳೂರು ಕ್ಷೇತ್ರದ ವಿಚಾರದಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಅಸಮಾಧಾನದ ಅಭಿಪ್ರಾಯ ವ್ಯಕ್ತವಾಗಿದೆ. ಆದರೂ ಎದುರಾಳಿಯಾಗಲಿರುವ ಪಕ್ಷೇತರ ಅರುಣ್ ಪುತ್ತಿಲ್ ಅವರ ವಿಚಾರವಾಗಿ ಪಕ್ಷ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕೆನ್ನೋ ಚರ್ಚೆ ನಡೆಯಿತು. ಅಂತಿಮವಾಗಿ ನಡೆದ ಬೆಂಗಳೂರಿನ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹಣೆಯ ಸಭೆ ಕೊಂಚ ಕುತೂಹಲ ಕೆರಳಿಸಿತ್ತು. ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದ ವಿಚಾರವಾಗಿ ವಿಸ್ತೃತ ಚರ್ಚೆ ನಡೆಯಿತು. ಆಕಾಂಕ್ಷಿಗಳು ಹೆಚ್ಚಿರುವ ಆ ಕ್ಷೇತ್ರಗಳಿಗೆ ಹೊಸಬರಿಗೆ ಅವಕಾಶ ಕಲ್ಪಿಸುವಂತೆ ಬೆಂಗಳೂರು ಮುಖಂಡರು ಆಗ್ರಹಿಸಿದರು. ಉಳಿದ ಬೆಂಗಳೂರು ಕೇಂದ್ರಕ್ಕೆ ಹಾಲಿ ಅಭ್ಯರ್ಥಿಗಳನ್ನೇ ಮುಂದುವರಿಸುವುದು ಮತ್ತು ಗ್ರಾಮಾಂತರಕ್ಕೆ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಇವೆಲ್ಲದರ ನಡುವೆ ಸಭೆಗೆ ಹಾಜರಾಗದೆ ತಮ್ಮ ಮುನಿಸು ಮುಂದುವರಿಸಿದ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಶಿವರಾಮ್ ಹೆಬ್ಬಾರ್ ಅಂತರ ಕಾಯ್ದುಕೊಂಡು ಪಕ್ಷದೊಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಕನ್ನಡಿ ಹಿಡಿತು. ಸುನೀಲ್, ಟಿವಿ9 ಬೆಂಗಳೂರು.